ಕೆಲಸ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ, ಕೆಲಸ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ತಾರೆ, ಬಟ್ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿ ದುಡ್ಡನ್ನ ತುಂಬ ಕಳ್ಕೊಂಡಿದ್ದೀನಿ ನಾನು. ಸೊ ಕೆಲಸ ಅಂತ ಕೇಳೋಕ್ಕೆ ಬೇಜಾರಾಗಿದೆ ಅಂತ ಹೇಳಿದರೆ ಅದು ನಿಮ್ಮ ಮಿಸ್ಟೇಕ್ ಇದೆ. ನೀವು ಯಾಕಂತ ಹೇಳಿದರೆ ಆರಿಸ್ಕೊಳೋ ಕಂಪ್ನಿನ ಬಂದು ನೀವು ರೈಟ್ ಕಂಪ್ನಿನ ಆರಿಸ್ಕೊಡೋದಿಲ್ಲ. ಯಾರು ನಿಮಗೆ ಸುಣ್ಣ ಬಣ್ಣ ಹಚ್ಚಿ ಹೇಳ್ತಾರಲ್ವ ಅಂಥ ಒಂದು ಕಂಪನಿನ ನೀವು ಆರಿಸ್ಕೊತೀರಾ. ಸೊ ಇಲ್ಲಿ ಬಂದು ನಾನು ಹೇಳ್ತಕ್ಕಂಥ ಒಂದು ಮಾಹಿತಿನ ಕಿವಿ ಕೊಟ್ಟು ಕೇಳಿ. ನಮ್ಮ ಇನ್ಕಮ್ ನಮ್ಮ ಕೈಯಲ್ಲೇ ಇರುತ್ತೆ, ನಮ್ಮ ಸುತ್ತಮುತ್ತಲೇ ನಮ್ಮ ಇನ್ಕಮ್ಮು ಓಡಾಡ್ತಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಹೇಗೆ ಅಂತ ಹೇಳ್ತೀರಾ? ಹೌದು, ಎಷ್ಟೋ ಜನ ಇವತ್ತು ವೆಹಿಕಲ್ ಅನ್ನೋದು ಎಲ್ಲರ ಮನೆಯಲ್ಲೂ ವೆಹಿಕಲ್ಗಳಿದ್ದಾವೆ. ಎಲ್ಲರೂ ಇನ್ಶೂರೆನ್ಸ್ ಮಾಡಿಸ್ತಾರೆ. ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಪೊಲೀಸ್ಗಳು ಬಿಡೋದಿಲ್ಲ. ಇವಾಗಂತೂ ಎಲ್ಲಂದ್ರಲ್ಲಿ ಗಾಡಿಗಳನ್ನ ಹಿಡಿತಾ ಇದ್ದಾರೆ. ಸೊ ನೀವೇನಾದರೂ ಇನ್ಶೂರೆನ್ಸ್ ಅಡ್ವೈಸರ್ ಆದ್ರಿ ಅಂತ ಹೇಳಿದರೆ ಲೈಫು ಹೆಲ್ತು ಬಿಟ್ಬಿಡಿ, ಬೆಗ್ ಮಾಡೋದು ಅಂತ ಹೇಳ್ತಾರೆ. ಅದೇ ಗಾಡಿ ಇನ್ಶೂರೆನ್ಸ್ ಅಂತ ಬಂದಾಗ ಯಾರನ್ನು ಬೆಗ್ ಮಾಡೋದು ಅಂತ ಹೇಳೋದಿಲ್ಲ, ಅಯ್ಯೋ ಬೇಕಪ್ಪ ಅಂತ ಹೇಳ್ತಾರೆ. ಸೊ ಜಸ್ಟ್ ನೀವು ಒಂದು ವೆಹಿಕಲ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಜಾಯ್ನ್ ಆಗೋದ್ರಿಂದ ತಿಂಗಳ ಒಂದು 10,000 to 15,000 ಇನ್ವೆಸ್ಟ್ಮೆಂಟ್ ಮಾಡ್ದಲೇ ದುಡಿಬೋದು. ಸೊ ಇಲ್ಲಿ ನಿಮಗೆ ಒಂದು ಕಂಪ್ನಿ ಮಾತ್ರ ಇರೋದಿಲ್ಲ, ಕಸ್ಟಮರ್ ಯಾವ ಕಂಪ್ನಿ ಕೇಳಿದ್ರು ನೀವು ಅವರಿಗೆ ಆ ಇನ್ಶೂರೆನ್ಸ್ನ ಕೊಡ್ಬೋದು. ಅಂಥ ಒಂದು ಫೆಸಿಲಿಟಿ ನಮ್ಮ ಕಂಪನಿನಲ್ಲಿದೆ. ಸೊ ನೀವು ವಿತೌಟ್ ಇನ್ವೆಸ್ಟ್ಮೆಂಟ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನಲ್ಲೇ ಹುಡುಕಿದ್ರೆ ಒಂದು 15-20 ಗಾಡಿಗಳು ಸಿಗುತ್ತೆ. ಸೊ ಅವರ ರೆಫರೆನ್ಸ್ ನೀವು ಯಾವ ಥರ ಮಾರ್ಕೆಟಿಂಗ್ ಮಾಡ್ಬೋದು ನನ್ನ ಐಡಿಯಾ ನಾವು ಕೊಡ್ತೀವಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಕೆಲಸ ಮಾಡಬೇಕಾ? ಹಾಗಿದ್ರೆ ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಟ್ರೈನಿಂಗ್ ಜೊತೆಗೆ ನೀವು ಹೇಗೆ ಬೆಳಿಬೋದು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಎಲ್ಲರಿಗೂ.